ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಪ್ರಕೃತಿಯಲ್ಲಿ ಪಕ್ಷಿಗಳನ್ನು ಕಂಡಾಗ ಎಂತಹ ಅದ್ಭುತವಾದ ಜೀವನ ಈ ಪಕ್ಷಿಗಳದ್ದು, ಇಂತಹ ಜೀವನ ನಮ್ಮ ಮನುಷ್ಯರಿಗೆ ಇಲ್ವಲ್ಲ ಅಂತ ತುಂಬ ಸಲ ನಾವು ಅಂದ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್. ಪಕ್ಷಿಗಳ ಜೀವನ ಇಷ್ಟು ಸುಂದರ ಮತ್ತು ಆನಂದಕರವಾಗಿರಲು ಪಕ್ಷಿಗಳ ಜೀವನ ಶೈಲಿಯ ಕಾರಣ ಫ್ರೆಂಡ್ಸ್. ಪಕ್ಷಿಗಳ ಲೈಫ್ ಟೈಮ್ ಕಡಿಮೆ ಆಗಿದ್ರೂ ಸಹ ಇರುವಷ್ಟು ದಿನ ತುಂಬ ಖುಷಿಯಾಗಿ ಆನಂದಕರವಾಗಿ ಜೀವನ ಮಾಡುತ್ತೆ. ಪಕ್ಷಿಗಳು ಮಾನವನ ತರ ತದ್ವಾ ಜೀವನವನ್ನು ರೂಢಿಸಿಕೊಂಡಿಲ್ಲ ಫ್ರೆಂಡ್ಸ್. ಅದರದೇ ಆದ ಒಂದು ನೀತಿ ನಿಯಮಗಳನ್ನು ಪಾಲಿಸುತ್ತಾ ಜೀವನ ಮಾಡುತ್ತೆ. ಇಂತಹ ಪಕ್ಷಿಗಳಿಂದ ನಾವು ಪಾಠವನ್ನು ಕಲಿಯಲೇಬೇಕು ಫ್ರೆಂಡ್ಸ್. ನಮ್ಮ ಜೀವನ ನೆಮ್ಮದಿಯಾಗಿರ್ಬೇಕಂದ್ರೆ, ಸೊ ಅಂತಹ ಪಾಠವನ್ನು ಕಲಿಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರು ನೋಡಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಸಪೋರ್ಟ್ ಅನ್ನು ನಮಗೆ ತಿಳಿಸಿ. ಮೊದಲನೆಯದಾಗಿ, ಪಕ್ಷಿಗಳು ರಾತ್ರಿ ವೇಳೆ ಏನನ್ನೂ ತಿನ್ನುವುದಿಲ್ಲ. ಪಕ್ಷಿಗಳು ಮನುಷ್ಯರ ತರ ರಾತ್ರಿ ವೇಳೆ ಊರೂರು ಸುತ್ತುವುದಿಲ್ಲ. ಸಾಯಂಕಾಲ ಆದ ತಕ್ಷಣ ತನ್ನ ಗೂಡನ್ನು ಸೇರಿ ಮಕ್ಕಳ ಜೊತೆ ನಿದ್ರಿಸುತ್ತವೆ. ತನ್ನ ಮಕ್ಕಳಿಗೆ ತಕ್ಕ ಸಮಯಕ್ಕೆ ಜೀವನದ ಪಾಠ ಕಲಿಸುತ್ತವೆ. ಆದರೆ ಈಗಿನ ಜೀವನ ಶೈಲಿಯಲ್ಲಿ ಪೇರೆಂಟ್ಸ್ ಮಕ್ಕಳಿಗೆ ಯಾವ ರೀತಿ ಜೀವನವನ್ನು ರೂಢಿಸ್ಕೋಬೇಕು, ಯಾವ ರೀತಿ ಜೀವನ ನಡೆಸಬೇಕು ಅಂತ ಹೇಳ್ಕೊಡೋದ್ರ ಬದಲು ಮೊಬೈಲ್ ಕೊಟ್ಬಿಟ್ಟು ಅವರವರ ಕೆಲಸದಲ್ಲಿ ಲೀನರಾಗಿರುತ್ತಾರೆ. ಪಕ್ಷಿಗಳು ಯಾವಾಗಲೇ ಆಗಲಿ ಪುಕ್ಕಟೆಯಾಗಿ ಸಿಗ್ತಾ ಇದೆ ಅಂತ ಸಿಕ್ಕಾಪಟ್ಟೆ ತಿನ್ನುವುದಿಲ್ಲ. ಅದರ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನುತ್ತವೆ. ರಾತ್ರಿ ಆರಂಭವಾಗುತ್ತಿದ್ದಂತೆಯೇ ನಿದ್ರೆ ಮಾಡತೊಡಗುತ್ತವೆ. ಬೆಳಗ್ಗೆ ಉತ್ಸಾಹದಿಂದ ಹಾಡು ಹೇಳುತ್ತಾ ಸೂರ್ಯೋದಯ ಜೊತೆಗೆ ಹೇಳುತ್ತವೆ. ಹಗಲೆಲ್ಲ ದುಡಿದು ರಾತ್ರಿ ವಿಶ್ರಾಂತಿ ಪಡೆಯುತ್ತವೆ. ಹಗಲೊತ್ತು ಯಾವುದೇ ಕಾರಣಕ್ಕೂ ಪಕ್ಷಿಗಳು ನಿದ್ದೆ ಮಾಡುವುದಿಲ್ಲ. ಪಕ್ಷಿಗಳು ಹುಷಾರು ತಪ್ಪಿದರೆ ಏನನ್ನೂ ತಿನ್ನುವುದಿಲ್ಲ. ಗುಣವಾದ ನಂತರ ತಿನ್ನುತ್ತವೆ. ತನ್ನ ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ಸಲಹುತ್ತವೆ. ಯಾವಾಗಲೂ ಕಠಿಣ ಪರಿಶ್ರಮ ಮಾಡಿ ದುಡಿಯುವುದರಿಂದ ಯಾವುದೇ ರೋಗ ರುಜಿನಗಳು ಪಕ್ಷಿಗಳನ್ನು ಬಾಧಿಸುವುದಿಲ್ಲ. ಪಕ್ಷಿಗಳು ತನ್ನ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯನ್ನು ಮಾತನಾಡುವುದಾಗಲಿ ವ್ಯವಹರಿಸುವುದಾಗಲಿ ಮಾಡುವುದಿಲ್ಲ. ಪಕ್ಷಿಗಳು ಅಗತ್ಯಕ್ಕಿಂತ ಹೆಚ್ಚಾಗಿ ಗೂಡನ್ನು ಕಟ್ಟಿ ಬಾಡಿಗೆಗೆ ಕೊಡುವುದಿಲ್ಲ. ಕೂಡಿಟ್ಟ ತಮ್ಮ ಆಹಾರವನ್ನು ತಾವು ಹಾಗೆಯೇ ಕಾಪಾಡಿಕೊಳ್ಳುತ್ತವೆ. ಒಟ್ಟಾರೆಯಾಗಿ ಮನುಷ್ಯನಿಗಿಂತಲೂ ಸದಾ ಸಂತೋಷದಿಂದ ಉತ್ಸಾಹದಿಂದ ಪಕ್ಷಿಗಳಿರುತ್ತವೆ. ಸೊ ನಾವು ಪಾಠ ಕಲಿಬೇಕು ಅಂದ್ರೆ ತಪ್ಪದಿರ ಈ ಪಕ್ಷಿಗಳ ಜೀವನದಿಂದನೇ ಪಾಠ ಕಲಿಬೇಕು ಫ್ರೆಂಡ್ಸ್. ಈ ಪಕ್ಷಿಗಳ ಜೀವನ ಶೈಲಿಯನ್ನು ನಾವು ಅನುಸರಿಸಿದರೆ ಸಾಕು ಫ್ರೆಂಡ್ಸ್. ಖುಷಿಯಾಗಿ ಉತ್ಸಾಹದಿಂದ ನಾವು ಸಹ ಆರಾಮಾಗಿ ಜೀವನ ನೆಮ್ಮದಿಯಾಗಿ ನಡೆಸ್ತೀವಿ. ಆದರೆ ಆಧುನಿಕ ಮನುಷ್ಯರ ಜೀವನ ಶೈಲಿಯಲ್ಲಿ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನ ಪರಿಣಾಮ ಜಾಸ್ತಿ ಇದೆ. ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಯೂಸ್ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆದಷ್ಟು ನೀವು ಸಹ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗೆ ಅಡಿಕ್ಟ್ ಆಗದೆ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ. ಮಲಗಕ್ಕೂ ಮುಂಚೆ 1 ಅವರ್ ಸ್ಕ್ರೀನಿಂದ ದೂರವಿರಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಅಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಎ ಗ್ರೇಟ್ ಡೇ.